ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಹ ನಮ್ಮ ಒಂದು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು PDOಗೆ ಸಂಬಂಧಿಸಿದಂತಹ ಮುಂದುವರೆದಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೋಡೋಣ. ಈಗಾಗಲೇ ನಾವು 2 ಕ್ಲಾಸನ್ನು ತೊಗೊಂಡಿದ್ವಿ. 1ರಿಂದ 50 ಪ್ರಶ್ನೆಗಳನ್ನು ಒಂದು ಕ್ಲಾಸಲ್ಲಿ ಆ್ಯಂಡ್ 50ರಿಂದ 100ರವರೆಗಿನ ಪ್ರಶ್ನೆಗಳನ್ನು ನಾವು ಪಾರ್ಟ್ 2 ಆಗಿ ಅಥವಾ ಕ್ಲಾಸ್ 2 ಆಗಿ ನಾವು ನೋಡ್ಕೊಂಡಿದ್ವಿ, ಚರ್ಚೆ ಮಾಡಿದ್ದೀವಿ. ಇವತ್ತಿನ ಈ ಕ್ಲಾಸಲ್ಲಿ ಉಳಿದಂತಹ ಇನ್ನು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ, ಬಿಡಿಸ್ತಾ ಹೋಗೋಣ. ಐ ಹೋಪ್ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಕ್ಲಾಸ್ ಆಗಿರುತ್ತೆ. ಯಾಕಂತಂದರೆ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿರ್ಬೋದು, ಆನಂತರ ಹೈಸ್ಕೂಲ್ ಅಂದರೆ ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿಗೂ ಸಹ ಇದು ತುಂಬಾ ಮುಖ್ಯ ಆಗಿರುತ್ತೆ. ಆ್ಯಂಡ್ ಆಲ್ಸೋ TETಗೂ ಸಹ ಇದು ಕ್ಲಾಸು ತುಂಬ ಉಪಯುಕ್ತ ಆಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಇರುತ್ತೆ. ಎಲ್ಲವನ್ನು ನೀವು ಗಮನ ಕೊಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಹಾಗಿದ್ರೆ ಬನ್ನಿ ಕ್ಲಾಸನ್ನು ತಡ ಮಾಡದೆ ಶುರು ಮಾಡೋಣ. ಹಾಗಿದ್ರೆ 100ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಆರ್ಥಿಕ ನೆರವಿನ ಸಹಕಾರ ಹಾಗೂ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಆದಂತಹ ಸಮಸ್ಯೆ ಯಾವುದು? ಅನೇಕ ರಾಜ್ಯಗಳು ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಆಪ್ಷನ್ ಬಿ ಬಂದರೆ ಅನೇಕ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಯಿತು ಅಂತಕ್ಕಂಥದ್ದು. ಅನೇಕ ರಾಜ್ಯಗಳಲ್ಲಿ ಚುನಾವಣೆ ಮುಂದೂಡಲ್ಪಟ್ಟಿವೆ ಅಂತ. ನೆಕ್ಸ್ಟ್ ಆಪ್ಷನ್ ಡಿ ಬಂದರೆ ಅನೇಕ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯಿತಿಗಳೇ ಏನಾಗುತ್ತೆ, ಸರ್ವನಾಶಕ್ಕೆ ಒಳಗಾದವು ಅನ್ನತಕ್ಕಂಥದ್ದು. ಓಕೆ, ಹಾಗಿದ್ರೆ 101ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗತ್ತೆ? ಬೇಗ ಬೇಗ ಹಾಕ್ತಾ ಹೋಗೋಣ. ಆನ್ಸರ್ ಗೊತ್ತಿರೋರು ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಪ್ರಶ್ನೆ 101ಕ್ಕೆ ಈ ರೀತಿ ಉತ್ತರ ಯಾವುದು, ABCD ಅಂತ. ಅದಕ್ಕೆ ಆನ್ಸರ್ ಹಾಕ್ತಾ ಹೋಗಿ. ಓಕೆ, ನಾನು ಇದನ್ನು ಲೈವ್ ಕ್ಲಾಸ್ ಮಾಡ್ತಾ ಇಲ್ಲ. ಬದಲಾಗಿ ಸ್ವಲ್ಪ ಕಾರಣಾಂತರಗಳಿಂದ ನಾನು ರೆಕಾರ್ಡೆಡ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಇವುಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ನೀವು ಆನ್ಸರನ್ನು ನೀವು ಅಕಸ್ಮಾತ್ ಗೆಸ್ ಮಾಡಿದರೆ, B C ಅಂತ ಏನಾದರೂ ಗೆಸ್ ಮಾಡಿದರೆ ನಂತರ ವಿಡಿಯೋನ ಆನ್ ಮಾಡಿಕೊಂಡು ನಿಮ್ಮ ಉತ್ತರ ಸರಿನಾ ತಪ್ಪ ಅಂತ ನೀವು ಈ ರೀತಿ ಮುಖಾಂತರ ನೀವು ಉತ್ತರ ತಿಳ್ಕೊಬಹುದು. ಓಕೆನಾ? ಹಾಗಿದ್ರೆ 101ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗತ್ತೆ? 101ನೇ ಪ್ರಶ್ನೆಗೆ ಸರಿ ಉತ್ತರ ಸಿ ಅಂತಕ್ಕಂಥದ್ದು. ಅನೇಕ ರಾಜ್ಯಗಳಲ್ಲಿ ಚುನಾವಣೆ ಮುಂದೂಡಲ್ಪಟ್ಟಿವೆ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ 102ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸಲು ನಿಯೋಜನೆಗೊಂಡಂತಹ ಸಮಿತಿ ಯಾವುದು? ಅಶೋಕ್ ಮೆಹ್ತಾ ಸಮಿತಿ, ಅಶೋಕ್ ಸಿನ್ಹಾ ಸಮಿತಿ, ಅಶೋಕ್ ಅಗರ್ವಾಲ್ ಆಯೋಗ. ಆಪ್ಷನ್ ಡಿ ಬಂದು ಅಶೋಕ್ ಗುಜ್ರಾಲ್ ಆಯೋಗ ಅಂತ. ಯಾವುದಾಗತ್ತೆ? ಲೈವ್ ಕ್ಲಾಸಲ್ಲಿ ಬಂದು ಡಿಸ್ಕಸ್ ಮಾಡ್ತಾ ಇದ್ದೆ, ಸ್ವಲ್ಪ ಸಮಯದ ಅಭಾವದಿಂದ. ನೆಕ್ಸ್ಟ್ ಕ್ಲಾಸ್ ಇದಾಗಬಾರ್ದು, ಹೆಲ್ಪ್ ಆಗಲಿ, ಲೇಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಓಕೆ, 102ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಆಪ್ಷನ್ ಎ ಏನಿದೆ ನೋಡಿ. ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸಲು ನಿಯೋಜನೆಗೊಂಡಂತಹ ಒಂದು ಸಮಿತಿ ಯಾವುದಾಗುತ್ತೆ? ಅಶೋಕ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ. ಓಕೆ, ನೆಕ್ಸ್ಟ್ ಬಂದರೆ 103ನೇ ಪ್ರಶ್ನೆ. ಅಶೋಕ್ ಮೆಹ್ತಾ ಸಮಿತಿ ರಚನೆಗೊಂಡಂತಹ ವರ್ಷ ನೋಡಿ. ಮೇಲಿನ ಪ್ರಶ್ನೆಗೆ ಉತ್ತರ ಸಹ ಇಲ್ಲೇ ಕೆಳಗಡೆ ಇರ್ತಕ್ಕಂಥದ್ದು. ಕೆಲವೊಂದು ಸಾರಿ ಈ ರೀತಿ ರಿಲೇಟೆಡ್ ಆಗಿ ಕೊಟ್ಟಿರ್ತಾರೆ, ಅದನ್ನು ನಾವು ಗಮನಿಸ್ಕೊಂಡು ಓಕೆ ಮೇಲಿದ್ದಕ್ಕೆ ಉತ್ತರವನ್ನು ಕಂಡುಕೊಳ್ಬಹುದು. ಕೆಲವೊಂದು ಸಾರಿ ಈ ರೀತಿ ಇರುತ್ತೆ, ನೋಡ್ಕೊಳ್ಳಿ. ನಿಮಗೆ ಪಕ್ಕ 100ಕ್ಕೆ 100% ಗೊತ್ತಿದೆ ಆದಲ್ಲಿ ಮಾತ್ರ OMRಲ್ಲಿ ನೀವು ಟಿಕ್ ಮಾಡ್ತಕ್ಕಂಥದ್ದು. ಅದರ್ವೈಸ್ ಆ ಪ್ರಶ್ನೆನ ಬಿಡಿ. ನೆಕ್ಸ್ಟು ಮುಂದಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಹೋಗಿ. ಹೀಗಿರುವಾಗ ಹಿಂದಿನ ಪ್ರಶ್ನೆಗೆ ಮುಂದೆ ಉತ್ತರ ಇದ್ರೂ ಇರ್ಬೋದು, ಅಥವಾ ಮುಂದಿನ ಕೆಲವೊಂದಷ್ಟು ಪ್ರಶ್ನೆಗಳು ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೂ ಆಗಿರಬಹುದು, ಹೇಳಲಿಕ್ಕಾಗೋದಿಲ್ಲ. ರಿಲೇಟೆಡ್ ಇರುತ್ತೆ ಕೆಲವೊಂದು ಸಾರಿ ಮಾತ್ರ. ಅದನ್ನು ನೀವು ಗಮನಿಸ್ಕೊಂಡು ಆನ್ಸರನ್ನು ಕಂಡುಕೊಳ್ಳಿ. ಓಕೆ, ಇರಲಿ. 103ನೇ ಪ್ರಶ್ನೆಗೆ ಏನಾಯಿತು ಉತ್ತರ ಅಂದರೆ ಅಶೋಕ್ ಮೆಹ್ತಾ ಸಮಿತಿ ರಚನೆಗೊಂಡಂತಹ ವರ್ಷ ಯಾವುದಾಯಿತು? 1978 ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ. ನೆಕ್ಸ್ಟ್ ಬಂದರೆ 104ನೇ ಪ್ರಶ್ನೆ ನೋಡಿ. ಅಶೋಕ್ ಮೆಹ್ತಾ ಸಮಿತಿ ಪ್ರತಿಪಾದಿಸಿದ ವ್ಯವಸ್ಥೆಯಲ್ಲಿ ಎಷ್ಟು ಹಂತಗಳು ಇದ್ದವು? ಎಷ್ಟು? 3, 2, 4 ಯಾವುದು ಅಲ್ಲ ಅಂತಕ್ಕಂಥದ್ದು. ಆಗಿದ್ದರೆ ಅಶೋಕ್ ಮೆಹ್ತಾ ಸಮಿತಿ ಪ್ರತಿಪಾದಿಸಿದಂತಹ ವ್ಯವಸ್ಥೆಗಳಲ್ಲಿ ಎಷ್ಟು ಹಂತಗಳಿದ್ವು?
ಬಿ ಅಂತ ಹೇಳ್ತಾ ಇದ್ದರೆ ನಿಮ್ಮ ಉತ್ತರ ಸರಿ ಇದೆ. ಸೊ 2 ಸಮಿತಿಗಳು ಇರ್ತಕ್ಕಂಥದ್ದು. ಓಕೆನಾ. ನೆಕ್ಸ್ಟ್ ಬನ್ನಿ. ಹಾಗಿದ್ರೆ 105ನೇ ಪ್ರಶ್ನೆ. ಮೆಹ್ತಾ ವರದಿ ಸಲ್ಲಿಸಿದಂತಹ ವರದಿಯಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ನೀಡಲಾಗಿತ್ತು ಅಂತಕ್ಕಂಥದ್ದು. ಯಾವುದಕ್ಕೆ ಹೆಚ್ಚು ಒತ್ತು ನೀಡಲಾಗಿತ್ತು? ಆನ್ಸರ್ ಗೊತ್ತಿದ್ದವರು ವಿಡಿಯೋನ ಪಾಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಆನ್ಸರ್ ಮಾಡಿ. ಅಗೇನ್ ವಿಡಿಯೋನ ಆನ್ ಮಾಡಿ ಉತ್ತರ ಯಾವುದು ಅಂತ ಕಂಡ್ಕೊಳ್ಳಿ. ನಿಮ್ಮ ಉತ್ತರ ಸರಿನಾ ತಪ್ಪಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ. ಎಸ್ ಆಗಿದ್ದರೆ ಮೆಹ್ತಾ ವರದಿ ಸಲ್ಲಿಸಿದಂತಹ ವರದಿಯಲ್ಲಿ ಹಣಕಾಸಿನ ನೆರವು ಹಾಗೂ ಅಧಿಕಾರ ನೀಡಿಕೆಗೆ ಹೆಚ್ಚು ಒತ್ತನ್ನು ಕೊಡಲಾಗಿತ್ತು ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬನ್ನಿ. ಇವಾಗ 106ನೇ ಪ್ರಶ್ನೆ. ಮೆಹ್ತಾ ವರದಿ ಶಿಫಾರಸು ಜಾರಿಯಾದ ರಾಜ್ಯಗಳ ಸಾಲಿಗೆ ಇದು ಸೇರದು. ಯಾವುದು? ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ್, ಉತ್ತರಾಂಚಲ. ಯಾವುದಾಗತ್ತೆ? ಎಸ್ ಹಾಕಿದರೆ 106ನೇ ಪ್ರಶ್ನೆಗೆ ಉತ್ತರಾಂಚಲ ಅಂತ ಬರುತ್ತೆ. ಸೊ ಮೆಹ್ತಾ ವರದಿ ಶಿಫಾರಸು ಜಾರಿಯಾದ ರಾಜ್ಯಗಳ ಸಾಲಿಗೆ ಉತ್ತರಾಂಚಲ ಇದು ಸೇರೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ 107ನೇ ಪ್ರಶ್ನೆ. ಎಲ್ಲ ರಾಜ್ಯಗಳು ಪಂಚಾಯತ್ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವಂತಾದ ವರ್ಷ ಯಾವುದು? ಎಸ್ ಈಸಿ ಇದೆ. ಲಾಸ್ಟ್ ಟೈಮಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಯಾವ ವಿಧಿ, ಓಕೆ, ಯಾವ ವರ್ಷ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಸ್ ಆಗಿದ್ದರೆ ಎಲ್ಲ ರಾಜ್ಯಗಳು ಪಂಚಾಯತ್ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವಂತಾದಂತಹ ವರ್ಷ ಯಾವುದಾಗತ್ತೆ ಅಂತಂದರೆ ಎಸ್ ಆಪ್ಷನ್ ಬಿ 1993 ಅಂತಕ್ಕಂಥದ್ದು 73ನೇ ವಿಧಿ ಪ್ರಕಾರ. ಓಕೆ. ನೆಕ್ಸ್ಟ್ ಬನ್ನಿ 108ನೇ ಪ್ರಶ್ನೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅನುಷ್ಠಾನಗೊಳಿಸಲು ಸಂವಿಧಾನದ ಎಷ್ಟನೇ ವಿಧಿಗೆ ತಿದ್ದುಪಡಿ ತರಲಾಯಿತು ಅಂತಕ್ಕಂಥದ್ದು. ಎಸ್ ಕೆಳಗಡೆ ಪ್ರಶ್ನೆ ಇದೆ ಅಂತ ನಾನು ನೋಡಲೇ ಇಲ್ಲ. ಸೊ ಮೇಲ್ಗಡೆನೇ ಕಂಪ್ಲೀಟಾಗಿ ನಿಮಗೆ ಆನ್ಸರನ್ನು ಹೇಳಿದ್ದೀನಿ. ಎಸ್ ಹಾಗಿದ್ರೆ ಹೇಳಿ ಉತ್ತರ ನೋಡೋಣ. ಯಾವ ವಿಧಿ? 73ನೇ ತಿದ್ದುಪಡಿ, 34ನೇ ತಿದ್ದುಪಡಿ, 54ನೇ ತಿದ್ದುಪಡಿ, 23ನೇ ತಿದ್ದುಪಡಿ ಅಂತಕ್ಕಂಥದ್ದು. ಎಸ್ ನಾನು ವಿಧಿ ಅಂತ ಹೇಳಿದ್ದೀನೋ ತಿದ್ದುಪಡಿ ಅಂತ ಹೇಳಿದ್ದೀನೋ ಎಸ್ ಐ ಡೋಂಟ್ ನೋ. ಕ್ಲಿಯರಾಗಿ ಹೇಳಬೇಕಂತ ಇದು 73ನೇ ತಿದ್ದುಪಡಿ ಅಂತ ಆಗುತ್ತೆ. ಸೊ ನೋ ಮೋರ್ ಕನ್ಫ್ಯೂಷನ್ಸ್. ಓಕೆ. ಎಸ್ ಹಾಗಿದ್ರೆ 109ನೇ ಪ್ರಶ್ನೆ ನೋಡ್ಕೊಳ್ಳಿ. ಇದರಲ್ಲಿ ಯಾವುದು ಗ್ರಾಮೀಣಾಭಿವೃದ್ಧಿಗೆ ಸೇರಿದ ಪದ ಆಗಿರುತ್ತೆ? ಕೃಷಿ, ಗ್ರಾಮೀಣ ಕೈಗಾರಿಕೆ, ರಸ್ತೆ, ವೈದ್ಯಕೀಯ ಅಂತಕ್ಕಂಥದ್ದು. ಗ್ರಾಮಕ್ಕೆ, ಓಕೆ, ಗ್ರಾಮದ ಅಭಿವೃದ್ಧಿಗೆ ಸೇರಿದ ಪದ ಯಾವುದಾಗಿರುತ್ತೆ? ಎಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಪಕ್ಕ ವೈದ್ಯಕೀಯ ಅಂತ ಆಗುತ್ತೆ. ಯಾಕೆ ಅಂತ ಕೇಳ್ಬೋದು. ಎಸ್ ಇದರಲ್ಲಿ ಯಾವುದು ಗ್ರಾಮೀಣ ಅಭಿವೃದ್ಧಿ ಅಂದರೆ ಇಲ್ಲಿ ಗ್ರಾಮೀಣ ಕೈಗಾರಿಕೆ ಅಭಿವೃದ್ಧಿಗೆ ಸಹಾಯ ಆಗುತ್ತೆ, ರಸ್ತೆ ಆಗುತ್ತೆ, ಕೃಷಿ ಆಗುತ್ತೆ. ಸೊ ವೈದ್ಯಕೀಯದಿಂದ ಸೊ ಅದು ಆಗದೆ ಇರ್ತಕ್ಕಂಥದ್ದು. ಓಕೆನಾ. ಎಸ್ ಹಾಗಿದ್ರೆ 110ನೇ ಪ್ರಶ್ನೆ. ಇದರಲ್ಲಿ ಯಾವುದು ಗ್ರಾಮೀಣ ಅಭಿವೃದ್ಧಿಗೆ ಸೇರದ ಪದ ಆಗಿರುತ್ತೆ? ಸೊ ಪ್ರಶ್ನೆ ಸೇಮ್ ಇದೆ ಅಂತ ಅನ್ಕೊತೀನಿ. ಓಕೆ. ಯಾವುದಾಗತ್ತೆ ಇಲ್ಲಿ ನೋಡಿ, ಆಪ್ಷನ್ಸ್ ಬೇರೆ ಇದೆ. ಕೃಷಿ, ಸಾರ್ವಜನಿಕ ಸಂಪರ್ಕ, ನೀರು ಸರಬರಾಜು, ಕಲ್ಯಾಣ ಸೇವೆ ಅಂತಕ್ಕಂಥದ್ದು. ಎಸ್ ಇದರಲ್ಲಿ ಉತ್ತರ ಯಾವುದಾಗತ್ತೆ? ಎಸ್ ಗ್ರಾಮೀಣ ಅಭಿವೃದ್ಧಿಗೆ ಕೃಷಿ ಸೇರುವಂಥದ್ದು, ನೀರು ಸರಬರಾಜಿಗೆ ಸೇರುವಂಥದ್ದು, ಕಲ್ಯಾಣ ಸೇವೆ. ಆದರೆ ಇಲ್ಲಿ ಸಾರ್ವಜನಿಕ ಸಂಪರ್ಕ ಅಂತಕ್ಕಂಥದ್ದು ಇಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಸೇರಿದ ಪದ ಆಗಿರತ್ತೆ. ಓಕೆ. ನೆಕ್ಸ್ಟ್ ಬನ್ನಿ ಇಲ್ಲಿ 111ನೇ ಪ್ರಶ್ನೆ. ಇದರಲ್ಲಿ ಯಾವುದು ಗ್ರಾಮೀಣ ಅಭಿವೃದ್ಧಿಗೆ ಸೇರಿದ ಪದ? ಪ್ರಶ್ನೆ ಸೇಮ್ ಇದೆ ಬಟ್ ಆಪ್ಷನ್ಸ್ ಚೇಂಜ್ ಇರುತ್ತೆ, ನೋಡ್ಕೊಳ್ಳೋಣ. ಎಸ್ ಆಪ್ಷನ್ಸ್ ಈ ರೀತಿಯಾಗಿರ್ತಕ್ಕಂಥದ್ದು: ಕೃಷಿ, ವಿದೇಶಾಂಗ ವ್ಯವಹಾರ, ಕಾಯಿಲೆ ನಿಯಂತ್ರಣ, ನೀರು ಸರಬರಾಜು ಅಂತಕ್ಕಂಥದ್ದು. ಎಸ್ ಯಾವುದಾಗುತ್ತೆ ಹಾಗಿದ್ರೆ? ಎಸ್ ಗ್ರಾಮೀಣ ಅಭಿವೃದ್ಧಿಗೆ ಸೇರಿದಂತಹ ಪದ ವಿದೇಶಾಂಗ ವ್ಯವಹಾರ ಅಂತಕ್ಕಂಥದ್ದು. ಓಕೆನಾ. ಎಸ್ 112ನೇ ಪ್ರಶ್ನೆ ನೋಡಿ. ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಲವರ್ಧನೆಗೆ ತಿದ್ದುಪಡಿ ತರುವಂತಹ ಮಸೂದೆ ಸಿದ್ಧವಾದದ್ದು ಯಾವ ಪ್ರಧಾನಿಯ ಅವಧಿಯಲ್ಲಿ? ಯಾರು? ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್, ಮೊರಾರ್ಜಿ ದೇಸಾಯಿ, ಬಾಬು ಜಗಜೀವನ್ ರಾಮ್ ಅಂತ. ಎಸ್ ಹಾಗಿದ್ರೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಲವರ್ಧನೆಗೆ ತಿದ್ದುಪಡಿ ತರುವಂತಹ ಮಸೂದೆ
ಸಿದ್ಧವಾದದ್ದು ಈ ಕೆಳಗಿನ ರಾಜೀವ್ ಗಾಂಧಿ ಪ್ರಧಾನಿಯ ಅವಧಿಯಲ್ಲಿ ಅಂತಕ್ಕಂಥದ್ದು. ಓಕೆನಾ, ಕ್ಲಿಯರ್ ಆಯ್ತಲ್ವ? ಸೊ ನೆಕ್ಸ್ಟ್ ಬನ್ನಿ 113ನೇ ಪ್ರಶ್ನೆ. ಸೊ ಇವತ್ತು ಎಷ್ಟು ಪ್ರಶ್ನೆ ಆಗುತ್ತಾ ಅಷ್ಟು ನೋಡ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟು ನಾನು ಕಂಪ್ಯೂಟರ್ ಕ್ಲಾಸ್ ತೊಗೋತೀನಿ. ಸೊ ಅದರಲ್ಲಿ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳಿವೆ, ಅವುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲವನ್ನ ಲೈವ್ ಕ್ಲಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಕೇವಲ ಡೈಲಿ ಒಂದು GK ಆ್ಯಂಡ್ ಕಂಪ್ಯೂಟರ್ ಕ್ಲಾಸ್ ಅಷ್ಟೇ ಕೊಟ್ಟರೆ ನಿಮಗೆ ಎಲ್ಲ ಮಾಹಿತಿ ಕೂಡ ಅಂದರೆ ಎಲ್ಲ ಸಿಲೆಬಸ್ ಕವರ್ ಆಗೋದಿಲ್ಲ. ಹಾಗಾಗಿ ಸೊ ಕೆಲವೊಂದಷ್ಟು ರೆಕಾರ್ಡೆಡ್ ಕ್ಲಾಸನ್ನು ಕೊಡ್ತೀನಿ. ಸೊ ಅವುಗಳ ಮುಖಾಂತರ ನೀವು ಹೆಚ್ಚೆಚ್ಚು ಅಭ್ಯಾಸವನ್ನು ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೋಬೋದು. ಎಸ್, ಹಾಗಿದ್ರೆ ಗ್ರಾಮೀಣ ಸರ್ಕಾರಗಳ ತಿದ್ದುಪಡಿಗೆ ಮಸೂದೆ ತಿರಸ್ಕೃತವಾದ ಕಾರಣ ಯಾವುದಾಗುತ್ತೆ? ಮಸೂದೆ ಸಮರ್ಪಕವಾಗಿರಲಿಲ್ಲ ಅಂತಕ್ಕಂಥದ್ದು, ರಾಜ್ಯಸಭೆಯಲ್ಲಿ ಅದಕ್ಕೆ ಅನುಮೋದನೆ ಸಿಗಲಿಲ್ಲ, ಲೋಕಸಭೆಯಲ್ಲಿ ಅದನ್ನು ತಿರಸ್ಕರಿಸಿತು, ಗ್ರಾಮ ಪಂಚಾಯತ್ಗಳಿಂದಲೇ ವಿರೋಧ ವ್ಯಕ್ತವಾಯಿತು ಅಂತಕ್ಕಂಥದ್ದು. ಸೊ ಯಾವುದಾಗುತ್ತೆ ಆನ್ಸರು? ಎಸ್, ಹಾಗಿದ್ರೆ ಗ್ರಾಮೀಣ ಸರ್ಕಾರಗಳ ತಿದ್ದುಪಡಿ ಮಸೂದೆಗೆ 113ನೇ ಪ್ರಶ್ನೆ ಅಲ್ವಾ? ಕೆಲವೊಂದು ಸಾರಿ ಈ ರೀತಿ ಸ್ಕಿಪ್ ಮಾಡಿಬಿಡ್ತೀನಿ ನೋಡಿ, ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಎಸ್, ಇದರಲ್ಲಿ ರಾಜ್ಯಸಭೆಯಲ್ಲಿ ಅದಕ್ಕೆ ಅನುಮೋದನೆ ಸಿಗಲಿಲ್ಲ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. ಎಸ್, 114ನೇ ಪ್ರಶ್ನೆ. ಗ್ರಾಮೀಣ ಸರ್ಕಾರಗಳ ತಿದ್ದುಪಡಿ ಮಸೂದೆಗೆ ಪಟ್ಟು ಹಿಡಿದ ಪ್ರಧಾನಿ ಯಾರು ಅಂತಕ್ಕಂಥದ್ದು? ಮನಮೋಹನ್ ಸಿಂಗ್ ಅವರು, ಗ್ಯಾನಿ ಜೈಲ್ ಸಿಂಗ್ ಅವರು, PV ನರಸಿಂಹರಾವ್ ಅವರು, ನಂತರ ಮಹಾತ್ಮ ಗಾಂಧಿ ಅವರು. ಯಾರಾಗ್ತಾರೆ? ಎಸ್, 114ನೇ ಪ್ರಶ್ನೆಗೆ ಯಾವುದಾಗುತ್ತೆ ಉತ್ತರ? PV ನರಸಿಂಹರಾವ್ ಅಂತಕ್ಕಂಥವ್ರು. ಸೊ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ 115ನೇ ಪ್ರಶ್ನೆ. ಎಸ್, ಸಂವಿಧಾನದ 73ನೇ ತಿದ್ದುಪಡಿಗೆ ಅಂಗೀಕಾರ ದೊರೆತ ವರ್ಷ ಯಾವುದು? ಎಸ್, ಈಗಾಗಲೇ ಇದ್ರ ಮೇಲೆ 3ನೇ ಪ್ರಶ್ನೆ ಇದು ಇವತ್ತಿನ ಕ್ಲಾಸಲ್ಲಿ. ಅಂಗೀಕಾರ ಆಗಿರೋದು ಬೇರೆ, ಜಾರಿ ಬಂದಿರೋದು ಬೇರೆ. ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಎಸ್, ಹಾಗಿದ್ರೆ ಸಂವಿಧಾನದ 73ನೇ ತಿದ್ದುಪಡಿಗೆ ಅಂಗೀಕಾರ ದೊರೆತ ವರ್ಷ 1992 ಆಗಿರುತ್ತೆ. ಓಕೆ, ನೆಕ್ಸ್ಟು ಅಂಗೀಕಾರವಾದ ತಿದ್ದುಪಡಿ ಜಾರಿಗೊಂಡ ಅವಧಿ ಅಂತ ಕೇಳಿದ್ದಾರೆ. ಎಸ್, ಎಲ್ರಿಗೂ ಗೊತ್ತಿರೋ ಹಾಗೆಯೇ 93 ಅಂತಕ್ಕಂಥದ್ದು. ಓಕೆ, ನಾನು ಈಗಾಗಲೇ ಹೇಳಿದ ಹಾಗೆ 93 ಅಂತಕ್ಕಂಥದ್ದು. ಸೊ ಇದರಲ್ಲಿ ಯಾವುದರಲ್ಲಿ 93 ಅಂತ ಇಲ್ಲ. ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಯಾವಾಗ? ಏಪ್ರಿಲ್ 24, 1993 ಅಂತಕ್ಕಂಥದ್ದು. ಎಸ್, ಹಾಗಿದ್ರೆ 117ನೇ ಪ್ರಶ್ನೆ ನೋಡಿ. ಸಂವಿಧಾನದ 73ನೇ ತಿದ್ದುಪಡಿಯಲ್ಲಿ ಅಳವಡಿಸಲಾದಂತಹ ವಿಧಿ ಯಾವುದು? ಅಂದರೆ ಎಷ್ಟರಿಂದ ಎಷ್ಟರವರೆಗೆ ಅಂತಕ್ಕಂಥದ್ದು. ಎಸ್, ಹಾಗಿದ್ರೆ 243ರಿಂದ 243ರ ಓ ವಿಧಿಯವರೆಗೆ. ಓಕೆ, ಇದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಆ್ಯಂಡ್ 118ನೇ ಪ್ರಶ್ನೆ ನೋಡಿ. ಎಷ್ಟು ಜನಸಂಖ್ಯೆ ಇಲ್ಲದಿದ್ದರೆ ಅಂತಹ ರಾಜ್ಯದಲ್ಲಿ ತಾಲೂಕ್ ಪಂಚಾಯಿತಿ ರಚಿಸುವಂತಿಲ್ಲ ಎನ್ನುವ ನಿಯಮ ಇದೆ? ಎಷ್ಟು? 10 ಲಕ್ಷ, 15 ಲಕ್ಷ, 2 ಲಕ್ಷ, 8 ಲಕ್ಷ ಅಂತ. ಎಸ್, ಆಗಿದ್ರೆ 118ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ 2 ಲಕ್ಷ ಅಂತಕ್ಕಂಥದ್ದು. ಅಂದರೆ 2 ಲಕ್ಷ ಜನಸಂಖ್ಯೆ ಇಲ್ಲದೇ ಇದ್ದರೆ ಅಂಥ ಒಂದು ರಾಜ್ಯದಲ್ಲಿ ತಾಲೂಕ್ ಪಂಚಾಯಿತಿ ರಚಿಸುವಂತಿಲ್ಲ ಎನ್ನುವುದು ನಿಯಮ ಇರುವುದು. ಓಕೆ, ಎಸ್, ಆಗಿದ್ರೆ 119ನೇ ಪ್ರಶ್ನೆ ನೋಡಿ. ಒಂದು ನಿಮಿಷ, ಆಪ್ಷನ್ಸ್ ಈ ಕಡೆ ಇದೆ ನೋಡಿ. ಎಸ್, ಆಗಿದ್ರೆ ಕಾನೂನು ಹಾಗೂ ಶಾಸನ ರಚಿಸುವಂತಹ ಅಧಿಕಾರವನ್ನು ಯಾವ ವಿಧಿ ಉಲ್ಲೇಖಿಸುತ್ತದೆ ಅಂತಕ್ಕಂಥದ್ದು? 243F, 243D, 243A ಆ್ಯಂಡ್ 243B ಅಂತಕ್ಕಂಥದ್ದು. ಸೊ ಆಪ್ಷನ್ಸ್ ಇಲ್ಲಿದೆ ಈ ಒಂದು ಪ್ರಶ್ನೆಗೆ. ಓಕೆ, ಎಸ್, ಹಾಗಿದ್ರೆ ಕಾನೂನು ಹಾಗೂ ಶಾಸನ ರಚಿಸುವಂತಹ ಅಧಿಕಾರವನ್ನು ಯಾವ ವಿಧಿ ಅಂತಂದರೆ 243A ವಿಧಿ. ಓಕೆನಾ. ನೆಕ್ಸ್ಟ್ 120ನೇ ಪ್ರಶ್ನೆ. ಮೀಸಲು ಸ್ಥಾನಗಳನ್ನು ಉಲ್ಲೇಖಿಸುವ ವಿಧಿ ಯಾವುದು? ಮೀಸಲು ಸ್ಥಾನಗಳನ್ನು ಉಲ್ಲೇಖಿಸುವಂತಹ ವಿಧಿ ಯಾವುದು? ಎಸ್,
243 ಡಿ, 243 ಎ, 243 ಬಿ, 243 ಸಿ. ಎಸ್, ಕಾನೂನು ಹಾಗೂ ಶಾಸನ ರಚಿಸುವ ಅಧಿಕಾರವನ್ನು ನಾವು 243 ಎ ವಿಧಿಯಲ್ಲ ಅಂತ ಇವಾಗಲೇ ಮೇಲಿನ ಪ್ರಶ್ನೆಯಲ್ಲಿ ನೋಡ್ಕೊಂಡಿದ್ದೀವಿ. ಓಕೆ, ಸೊ ಹಾಗಿದ್ರೆ ಈ ಪ್ರಶ್ನೆಗೆ ಎ ಅಂತಕ್ಕಂಥದ್ದು ಉತ್ತರ ಆಗೋದಿಲ್ಲ. ಓಕೆ, ಇನ್ನುಳಿದಂತಹ ಆಪ್ಷನ್ಸ್ಗಳಲ್ಲಿ ಸೆಲೆಕ್ಟ್ ಮಾಡಿ. ಎಸ್, ಗೊಂದಲ ಬೇಡ, ನೇರ ಉತ್ತರ 243 ಡಿ ಅಂತಕ್ಕಂಥದ್ದು ಮೀಸಲು ಸ್ಥಾನಗಳನ್ನು ಉಲ್ಲೇಖಿಸುವ ವಿಧಿಯಾಗಿರುತ್ತೆ. ಎಸ್, 121ನೇ ಪ್ರಶ್ನೆ ನೋಡಿ. ಚುನಾವಣೆಗಳ ನಿಗದಿಯನ್ನು ಉಲ್ಲೇಖಿಸುವಂತಹ ವಿಧಿ ಯಾವುದು? ಚುನಾವಣೆಗಳ ನಿಗದಿಯನ್ನು ಉಲ್ಲೇಖಿಸುವಂತಹ ವಿಧಿ ಯಾವುದು? ಯಾವುದಾಗತ್ತೆ? ಎಸ್, 743 ಇ ಅಂತಕ್ಕಂಥದ್ದು. ಓಕೆ, ಎ ಆಪ್ಷನು ಸರಿಯುತ್ತೆ. ನೆಕ್ಸ್ಟು 122ನೇ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಅಧಿಕಾರ ಸಭೆ ಸೇರಿದ ದಿನಕ್ಕೆ ಅನ್ವಯವಾಗುವಂತೆ ಎಷ್ಟು ವರ್ಷ ಇರುತ್ತೆ? 3 ವರ್ಷ, 4 ವರ್ಷ, 1 ವರ್ಷ, 5 ವರ್ಷ? ಎಷ್ಟು ವರ್ಷ? ಎಸ್, ಗ್ರಾಮ ಪಂಚಾಯಿತಿ ಅಧಿಕಾರ ಸಭೆ ಸೇರಿದ ದಿನಕ್ಕೆ ಅನ್ವಯವಾಗುವಂತೆ ಇಲ್ಲಿ 5 ವರ್ಷ ಏನಿರುತ್ತೆ ಅಧಿಕಾರಾವಧಿ ಇರ್ತಕ್ಕಂಥದ್ದು. ಸೊ ಎಸ್, ಹಾಗಿದ್ರೆ 123ನೇ ಪ್ರಶ್ನೆ ನೋಡೋಣ. ವಿಸರ್ಜನೆಯಾದರೆ ಚುನಾವಣೆ ನಡೆಸಲು ನಿಗದಿಯಾಗಿರುವ ಅವಧಿ ಯಾವುದು? ಅಧಿಕಾರಾವಧಿ ಮುಗಿಯುವ 6 ತಿಂಗಳ ಒಳಗೆ ಚುನಾವಣೆ ನಡೆಸಬೇಕು. ಸರ್ಕಾರದಿಂದ ಅಧಿಸೂಚನೆ ಬರುವವರೆಗೆ ಚುನಾವಣೆ ನಡೆಸುವಂತಿಲ್ಲ. ಯಾವಾಗ ಬೇಕಾದರೂ ಚುನಾವಣೆ ನಡೆಸ್ಬೋದು. ಅಧಿಕಾರಾವಧಿ ಪೂರ್ಣಗೊಂಡ ತಕ್ಷಣವೇ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು. ಎಸ್, ನೀವು ಪಕ್ಕಾ ಇದನ್ನು ಸೋಷಿಯಲ್ ಬುಕ್ಕಲ್ಲಿ ಓದಿರ್ತೀರ. ಸೊ ವಿಸರ್ಜನೆ ಆದರೆ ಚುನಾವಣೆ ನಡೆಸಲು ಅಧಿಕಾರಾವಧಿ ಮುಗಿಯುವ 6 ತಿಂಗಳ ಒಳಗೇ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು. ಇದು ನಿಮಗೆ ನೆನಪಿನಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಬಂದರೆ 124ನೇ ಪ್ರಶ್ನೆ. ವಿಸರ್ಜನೆಯಾದಾಗ ಎಷ್ಟು ಅವಧಿ ಇದ್ದರೆ ಮಾತ್ರ ಮತ್ತೊಂದು ಚುನಾವಣೆ ನಡೆಸಬಹುದಾಗಿರುತ್ತೆ? 2 ತಿಂಗಳು, 3 ತಿಂಗಳು, 6 ತಿಂಗಳು, 8 ತಿಂಗಳು ಅಂತ. ಎಸ್, ಹಾಗಿದ್ರೆ ವಿಸರ್ಜನೆ ಆದಾಗ ಎಷ್ಟು ಅವಧಿ ಇದ್ದರೆ ಅಂತಂದರೆ ಇಲ್ಲಿ ನಾವು ಯಾವುದನ್ನು ಹೇಳ್ತೀವಿ? 6 ತಿಂಗಳು ಅಂತಕ್ಕಂಥದ್ದು. ಓಕೆ, ಇಲ್ಲಿ 6 ತಿಂಗಳು ಅಂತಕ್ಕಂಥದ್ದು ಮಾತ್ರ ಮತ್ತೊಂದು ಚುನಾವಣೆಗೆ ನಡೆಸ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟು ಪಂಚಾಯಿತಿಗಳ ಅಧಿಕಾರ ಜವಾಬ್ದಾರಿಯನ್ನು ಉಲ್ಲೇಖಿಸುವಂತಹ ವಿಧಿ ಯಾವುದು? ಪ್ರಶ್ನೆ, ಪಂಚಾಯಿತಿಗಳ ಅಧಿಕಾರ ಜವಾಬ್ದಾರಿಯನ್ನು ಉಲ್ಲೇಖಿಸುವ ವಿಧಿ ಯಾವುದಾಗಿರುತ್ತೆ? ಎಸ್, 243 ಜಿ ವಿಧಿಯಾಗಿರುತ್ತೆ. ಎಸ್, ಈಗಾಗಲೇ ನಾವು ಮೇಲಿನಿಂದ ನಾವು ನೋಡ್ಕೊತ ಬಂದಿದ್ದೀವಿ. ಸೊ 243ನೇ ವಿಧಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸಬ್ ಎ ಬಿ ಸಿ ಅಂತ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಅವುಗಳನ್ನು ಒಂದು ಲಿಸ್ಟ್ ಔಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇಟ್ಸ್ ಮೋರ್ ಹೆಲ್ಪ್ಫುಲ್ ಟು ಯು. ಓಕೆ, ನೆಕ್ಸ್ಟು 126ನೇ ಪ್ರಶ್ನೆ. ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಇದು? ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಇದು ಯಾವುದು? ವ್ಯವಸಾಯ, ಸಣ್ಣ ಉಳಿತಾಯ, ಭೂ ಅಭಿವೃದ್ಧಿ, ಭೂ ಸುಧಾರಣಾ ಕಾಯ್ದೆಗಳ ಅನುಷ್ಠಾನ, ಸಣ್ಣ ನೀರಾವರಿ, ಜಲ ನಿರ್ವಹಣೆ ಅಂತಕ್ಕಂಥದ್ದು. ಎಸ್, ಈ ಕ್ಲಾಸ್ ನಿಮಗೆ ಲೈವ್ ಆಗಿ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ, ಅವುಗಳನ್ನ ಲೈವ್ ಆಗಿ ತೊಗೋತೀನಿ. ಸ್ವಲ್ಪ ಬಿಡುವು ಮಾಡಿಕೊಂಡು, ಇಲ್ಲ ಅಂತಂದರೆ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ ನಿಮಗೆ. ಇಲ್ಲಿ ಸಹ ನೀವು ನೋಡ್ಕೋಬಹುದು. ಎಸ್, ಹಾಗಿದ್ರೆ ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಒಂದು ಪದ ಯಾವುದಂದರೆ ಸಣ್ಣ ಉಳಿತಾಯ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು 127ನೇ ಪ್ರಶ್ನೆ ನೋಡಿ. ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರದ ಪಟ್ಟಿಗೆ ಸೇರದ ಪದ ಇದು ಯಾವುದಕ್ಕೆ? ಪಂಚಾಯಿತಿಗೆ. ಓಕೆ, ಅದನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ಆಪ್ಷನ್ಸ್ ನೋಡೋದಾದರೆ ಇಂಧನ ಪೂರೈಕೆ ಅಂತಕ್ಕಂಥದ್ದು. ಓಕೆ, ಇನ್ನು ಕೆಲವೊಂದಷ್ಟು ಆಪ್ಷನ್ಸ್ ಪಕ್ಕದಲ್ಲಿದೆ, ಅದನ್ನು ಹೇಳ್ತೀನಿ. 227 ಅಲ್ವಾ? ಸಾರಿ 127. ನಾನು 200 ಅಂತ ಹೇಳ್ತಿದ್ದೆ ನೋಡಿ. 127 ಯಾವುದಾಗತ್ತೆ? ಇಂಧನ ಪೂರೈಕೆ ಆ್ಯಂಡ್ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಅಂತಕ್ಕಂಥದ್ದು. ಹೈನುಗಾರಿಕೆ,
ಕೋಳಿ ಸಾಕಾಣಿಕೆ, ಆಪ್ಷನ್ 2 ಬಂದು ಸಿ ಬಂದು ಮೀನುಗಾರಿಕೆ ಅಂತಕ್ಕಂಥದ್ದು, ಆಪ್ಷನ್ ಡಿ ಬಂದು ಸಾಮಾಜಿಕ ಮತ್ತು ಕೃಷಿ ಅರಣ್ಯ ಅಂತ. ಓಕೆ, ಕೃಷಿ ಅರಣ್ಯ ಯಾವುದಾಗುತ್ತೆ ನೋಡಿ. ಎಸ್ ಆಗಿದ್ರೆ ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಒಂದು ಪಟ್ಟಿಗೆ ಸೇರದೇ ಇರ್ತಕ್ಕಂತಹ ಪದ ಯಾವುದು ಬರುತ್ತೆ ಅಂದರೆ ಎಸ್, ಇಂಧನ ಪೂರೈಕೆ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಆಗತ್ತೆ. ಎಸ್, 128ನೇ ಪ್ರಶ್ನೆ ನೋಡೋಣ. ಎಸ್, ಮೇಲಿನ ಆಪ್ಷನ್ ಇಲ್ಲಿದೆ ನೋಡಿ. ಸುಮ್ಮನೆ ಆ ಕಡೆ ಈ ಕಡೆ ನೋಡೋದು ಬೇಡ ಅಂತ ನಾನೇ ಕೆಳಗಡೆ ಬರದೆ ಅದನ್ನ ಅಷ್ಟೇ. ಎಸ್, 128ನೇ ಪ್ರಶ್ನೆ, ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಯಾವುದು? ಯಾವುದಕ್ಕೆ? ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರದ ಪಟ್ಟಿ. ಸೊ ಅದರಲ್ಲಿ ಒಂದು ಬೇರೆ ಇರುತ್ತೆ. ಲಾಟರಿ, ಸಣ್ಣ ಕೈಗಾರಿಕೆ, ಸಣ್ಣ ಅರಣ್ಯಗಳ ಉತ್ಪನ್ನ, ಸಣ್ಣ ಕೈಗಾರಿಕೆಗಳು, ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳು ಅಂತ. ಎಸ್, ಇದರಲ್ಲಿ ಲಾಟರಿ ಮತ್ತು ಸಣ್ಣ ಕೈಗಾರಿಕೆ ಅಂತಕ್ಕಂಥದ್ದು ಈ ಪಟ್ಟಿಗೆ ಸೇರೋದಿಲ್ಲ. ನೆಕ್ಸ್ಟ್ ಬನ್ನಿ 129ನೇ ಪ್ರಶ್ನೆ, ಪಂಚಾಯಿತಿಗಳಿಗೆ ನೀಡಿರುವಂತಹ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಯಾವುದು? ಗ್ರಾಮೀಣ ವಸತಿ, ವಿಜ್ಞಾನ ತಂತ್ರಜ್ಞಾನ, ಕುಡಿಯುವ ನೀರು, ಸೌದೆ ಮತ್ತು ಮೇವು. ಯಾವುದು? ಸೌದೆ ಮತ್ತು ಮೇವು ಅಂತಕ್ಕಂಥದ್ದು. ಎಸ್, ಇದಕ್ಕೆ ಸರಿ ಉತ್ತರ ಯಾವುದಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಓಕೆ. ಎಸ್, ನೆಕ್ಸ್ಟ್ ಬನ್ನಿ 130ನೇ ಪ್ರಶ್ನೆ, ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಯಾವುದು? ವೈದ್ಯಕೀಯ ಶಿಕ್ಷಣ, ರಸ್ತೆಗಳು, ಸೇತುವೆಗಳು, ಇತರೆ ಸಂಪರ್ಕಗಳು, ಗ್ರಾಮೀಣ ವಿದ್ಯುತ್ ಶಕ್ತೀಕರಣ, ಸಂಪ್ರದಾಯೇತರ ಇಂಧನ ಮೂಲಗಳು. ನಿಮ್ಗೆ ಇಲ್ಲಿ ಪ್ರಶ್ನೆ ಸರಿಯಾಗಿ ಕಾಣಬೇಕಲ್ವಾ? ಸೇರದನ ಅಥವಾ ಸೇರಿರುವ ಅಂತನ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಎಸ್ ಆಗಿದ್ರೆ ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ವೈದ್ಯಕೀಯ ಶಿಕ್ಷಣ ಸೇರೋದಿಲ್ಲ, ಇದು ಹೊರತಾದಂತಹ ಅಂಶ ಆಗಿರುತ್ತೆ. ಎಸ್, 131ನೇ ಪ್ರಶ್ನೆ, ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಇದು? ಬಡತನ ನಿರ್ಮೂಲನಾ ಯೋಜನೆ, ಅನೌಪಚಾರಿಕ ಶಿಕ್ಷಣ ಮತ್ತು ಶಿಕ್ಷಣ, ತಾಂತ್ರಿಕ ತರಬೇತಿ ಮತ್ತು ವೃತ್ತಿಪರ ಶಿಕ್ಷಣ ಅಂತಕ್ಕಂಥದ್ದು. ಎಸ್, ಇಲ್ಲಿ ಔಪಚಾರಿಕ ಶಿಕ್ಷಣ ಬರ್ತಕ್ಕಂಥದ್ದು, ಹಾಗಾಗಿ ಅನೌಪಚಾರಿಕ ಶಿಕ್ಷಣ ಬರೋದಿಲ್ಲ. ಎಸ್, ನೆಕ್ಸ್ಟ್ 132ನೇ ಪ್ರಶ್ನೆ, ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಇದು? ವಯಸ್ಕರ ಮತ್ತು ಅನೌಪಚಾರಿಕ ಶಿಕ್ಷಣ, ವಸತಿ ಬಂದೀಖಾನೆ, ಗ್ರಂಥಾಲಯ, ಸಾಂಸ್ಕೃತಿಕ ಚಟುವಟಿಕೆಗಳು. ಎಸ್ ಆಗಿದ್ರೆ 132ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಾಗುತ್ತೆ? ವಸತಿ ಬಂದೀಖಾನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ 133ನೇ ಪ್ರಶ್ನೆ, ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಯಾವುದು? ಕ್ರೀಡಾಂಗಣ ನಿರ್ಮಾಣ, ಮಾರುಕಟ್ಟೆಗಳು ಮತ್ತು ಜಾತ್ರೆಗಳು, ಆರೋಗ್ಯ ಮತ್ತು ನೈರ್ಮಲ್ಯ, ಕುಟುಂಬ ಮತ್ತು ಕಲ್ಯಾಣ ಅಂತ. ಎಸ್ ಆಗಿದ್ರೆ 133ನೇ ಪ್ರಶ್ನೆಗೆ ಕ್ರೀಡಾಂಗಣ ನಿರ್ಮಾಣ ಅಂತಕ್ಕಂಥದ್ದು ಈ ಉತ್ತರ ಸರಿ ಇರುತ್ತೆ. ನೆಕ್ಸ್ಟ್ ಈಗ 134ನೇ ಪ್ರಶ್ನೆ ನೋಡ್ಕೊಳ್ಳಿ, ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಇದು ಯಾವುದು? ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ, ಸಾಮಾಜಿಕ ಕಲ್ಯಾಣ, ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳ ಕಲ್ಯಾಣ, ಲೈಂಗಿಕ ಶಿಕ್ಷಣ ಅಂತಕ್ಕಂಥದ್ದು. ಸೇರದ ಅಂದಲ್ಲಿ ನಾವು ಲೈಂಗಿಕ ಶಿಕ್ಷಣ ಅಂತ ಚೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಈಗ 135ನೇ ಪ್ರಶ್ನೆ ನೋಡ್ಕೊಳ್ಳಿ, ಪಂಚಾಯಿತಿಗಳಿಗೆ ನೀಡಿರುವ ಅಧಿಕಾರಗಳ ಪಟ್ಟಿಗೆ ಸೇರದ ಪದ ಯಾವುದು? ಕ್ರೀಡೆ, ವಿಜ್ಞಾನ, ವಯಸ್ಕರ ಮತ್ತು ಅನೌಪಚಾರಿಕ ಶಿಕ್ಷಣ, ಸಾರ್ವಜನಿಕ ವಿತರಣಾ ಪದ್ಧತಿ, ಕಮ್ಯುನಿಟಿ ಆಸ್ತಿಗಳ ಸಂರಕ್ಷಣೆ ಅಂತ. ಎಸ್, ಯಾವುದು? ಎಸ್, ಕ್ರೀಡೆ ಮತ್ತು ವಿಜ್ಞಾನ ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ. ನೆಕ್ಸ್ಟ್ 136ನೇ ಪ್ರಶ್ನೆ, 73ನೇ ತಿದ್ದುಪಡಿ ಜಾರಿಯಾದ ಎಷ್ಟು ಅವಧಿಯೊಳಗೆ ಹಣಕಾಸು ಆಯೋಗ ರಚಿಸಬೇಕೆಂದು 233 1ನೇ ವಿಧಿ ಉಲ್ಲೇಖಿಸುತ್ತದೆ? ಜಾರಿಯಾದ ತಕ್ಷಣ ಅಂತಕ್ಕಂಥದ್ದು, ಜಾರಿಯಾದ 6 ತಿಂಗಳ ಒಳಗೆ, ಜಾರಿಯಾದ ವರ್ಷದ ಒಳಗೆ, ಇಟ್ ಮೀನ್ಸ್ 1 ವರ್ಷದ ಒಳಗೆ, ಜಾರಿಯಾದ 3 ತಿಂಗಳ ಒಳಗೆ ಅಂತ. ಎಸ್,
ಯಾವುದು? 136ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ಜಾರಿಯಾದ ಒಂದು ವರ್ಷದ ಒಳಗೆ ಅಂತಕ್ಕಂಥದ್ದು. ಎಸ್, ಹಾಗಿದ್ರೆ 137ನೇ ಪ್ರಶ್ನೆ ನೋಡಿ. ಪಂಚಾಯಿತಿಗಳ ಚುನಾವಣೆ ನಡೆಸುವ ಅಧಿಕಾರವನ್ನು ಉಲ್ಲೇಖಿಸುವಂತಹ ವಿಧಿ ಯಾವುದು? 743A, 743K, 743B, 743D ಅಂತಕ್ಕಂಥದ್ದು. ಎಸ್, ಹಾಗಿದ್ರೆ ಪಂಚಾಯಿತಿಗಳ ಚುನಾವಣೆ ನಡೆಸುವ ಅಧಿಕಾರವನ್ನು ಉಲ್ಲೇಖಿಸುವಂಥ ವಿಧಿ 743K ಆಗಿರುತ್ತೆ. ನೆಕ್ಸ್ಟ್ 138ನೇ ಪ್ರಶ್ನೆ. ಇದರಲ್ಲಿ ಯಾವ ಗುಂಪು ಅನುಸೂಚಿತ ರಾಜ್ಯಗಳ ಪಟ್ಟಿಗೆ ಸೇರುತ್ತದೆ? ಯಾವುದು? ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ಉತ್ತರಾಂಚಲ, ಜಾರ್ಖಂಡ್, ಗೋವಾ ಅಂತಕ್ಕಂಥದ್ದು. ಯಾವ ಗುಂಪು ರಾಜ್ಯಗಳ ಪಟ್ಟಿಗೆ ಸೇರುತ್ತೆ? ಎಸ್, ಹಾಕಿದರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಅಂತಕ್ಕಂಥದ್ದು ಈ ಒಂದು ಗುಂಪಿಗೆ ಸೇರುವಂಥದ್ದು. ಎಸ್, ಹಾಕಿದರೆ 139ನೇ ಪ್ರಶ್ನೆ. ಪಂಚಾಯಿತಿ ಕ್ಷೇತ್ರಗಳ ವಿಂಗಡಣೆ ಅಥವಾ ಸ್ಥಾನ ಗೊತ್ತುಪಡಿಸುವ ಕಾನೂನನ್ನು ಪ್ರಶ್ನಿಸುವಂತಿಲ್ಲ ಎಂದು ಯಾವ ವಿಧಿ ಉಲ್ಲೇಖಿಸುತ್ತದೆ? 243K, 243A, 243D, 243O ಅಂತ ಯಾವುದಾಗತ್ತೆ? ಎಸ್, ಈಗಾಗಲೇ ನಾವು ಎಲ್ಲಗಳನ್ನು ನೋಡ್ಕೊಂಡು ಬರೋದಾದರೆ 243O ಅಂತಕ್ಕಂಥದ್ದು ಪಂಚಾಯತ್ ಕ್ಷೇತ್ರಗಳ ವಿಂಗಡಣೆ ಅಥವಾ ಸ್ಥಾನ ಗೊತ್ತುಪಡಿಸುವ ಕಾನೂನನ್ನು ಪ್ರಶ್ನಿಸುವುದಿಲ್ಲ ಎಂದು ಈ ವಿಧಿಯಲ್ಲಿ ನಾವು ಕಾಣ್ತೇವೆ, ಉಲ್ಲೇಖ ಆಗಿರೋದನ್ನು. ಎಸ್, 140ನೇ ಪ್ರಶ್ನೆ. 21 ವರ್ಷದ ಎಲ್ಲರಿಗೂ ಸದಸ್ಯರಾಗುವ ಅರ್ಹತೆ ಇದೆ ಎಂದು ಉಲ್ಲೇಖಿಸುವಂತಹ ವಿಧಿ. ಎಸ್, ಹೋದ ಬಾರಿ TET-ನಲ್ಲಿ ಬಂದಿರತಕ್ಕಂಥದ್ದು. ಐ ಥಿಂಕ್ 2023 ಅನ್ಕೊತೀನಿ. ಓಕೆ, 140ನೇ ಪ್ರಶ್ನೆ. ಎಸ್, ಇದು ವಿಧಿ 243ನೇ F ವಿಧಿ. ಐ ಥಿಂಕ್ 61ನೇ ತಿದ್ದುಪಡಿ ಅಂತ ಅನ್ಕೊತೀನಿ. ಎಸ್, ಹಾಗಿದ್ರೆ 141ನೇ ಪ್ರಶ್ನೆ ನೋಡಿ. ಕರ್ನಾಟಕದಲ್ಲಿ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆ ಅಧಿಕಾರಗೊಂಡ ವರ್ಷ ಅಥವಾ ದಿನ? ಎಸ್, ಆಪ್ಷನ್ ಪಕ್ಕದಲ್ಲಿ ಇರೋದ್ರಿಂದ ತೋರಿಸ್ಬಿಡ್ತೇನೆ, ಇರಲಿ. ಎಸ್, ಯಾವುದಾಗುತ್ತೆ ನೋಡಿ. 1993 May 1, 1993 April 1, 1993 January 1, 1993 March 1 ಅಂತ. ಎಷ್ಟು? 141 ಪ್ರಶ್ನೆ. ಪ್ರಶ್ನೆ: ಕರ್ನಾಟಕದಲ್ಲಿ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಧಿಕಾರಗೊಂಡ ವರ್ಷ ಮತ್ತು ದಿನ ಯಾವುದಾಗುತ್ತೆ ಅಂತಂದರೆ ಎಸ್, 1993 May 1 ಅಂತಕ್ಕಂಥದ್ದು ಸರಿ ಉತ್ತರ. ನೆಕ್ಸ್ಟ್ ಪ್ರಶ್ನೆ: ಸ್ಥಳೀಯ ಸರ್ಕಾರಗಳ ಬಲವರ್ಧನೆಗೆ ಸಂವಿಧಾನ 74ಕ್ಕೆ ತಿದ್ದುಪಡಿ ತಂದ ವರ್ಷ ಯಾವುದು? ಎಸ್, 150 ಪ್ರಶ್ನೆವರೆಗೂ ನೋಡಿಕೊಂಡು ಬಿಡೋಣ. ಅಂದರೆ ಇವತ್ತು ಕೂಡ ನಾವು 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದಾಗ ಆಗುತ್ತೆ. ಒಟ್ಟಾರೆ ನಾವು 150 ಪ್ರಶ್ನೆಗಳನ್ನು ನೋಡ್ಕೊಂಡ್ವಿ. ಸೊ ಇನ್ನುಳಿದಂತೆ ಕೆಲವೊಂದಷ್ಟು ಪ್ರಶ್ನೆಗಳಿವೆ, ಅವುಗಳನ್ನ ನೆಕ್ಸ್ಟ್ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಕೆಲವೊಂದಷ್ಟು ಇನ್ನು 7ರಿಂದ 8 ಪ್ರಶ್ನೆಗಳನ್ನು ನೋಡ್ಕೊಂಡು ಬಿಡೋಣ. ಸ್ಥಳೀಯ ಸರ್ಕಾರಗಳ ಬಲವರ್ಧನೆಗೆ ಸಂವಿಧಾನ 74ನೇ ತಿದ್ದುಪಡಿ ತಂದ ವರ್ಷ 1992 ಆಗಿರುತ್ತೆ. ಆ್ಯಂಡ್ 143 ಕ್ವಶನ್: ತಿದ್ದುಪಡಿ ತರಲಾದ ಕಾಯ್ದೆ ಹೆಸರು? ಗ್ರಾಮ ಪಂಚಾಯತ್ ಕಾಯ್ದೆ, ಕಾರ್ಪೊರೇಷನ್ ಕಾಯ್ದೆ, KDP ಕಾಯ್ದೆ, ನಗರ ಪಾಲಿಕೆ ಕಾಯ್ದೆ. ನಗರ ಪಾಲಿಕೆ ಕಾಯ್ದೆ. ಎಸ್, ಆಗಿದ್ರೆ ತಿದ್ದುಪಡಿ ತರಲಾದ ಕಾಯ್ದೆ ಹೆಸರು ನಗರ ಪಾಲಿಕೆ ಕಾಯ್ದೆ ಅಂತಕ್ಕಂಥದ್ದು. ನೆಕ್ಸ್ಟ್ 144 ಪ್ರಶ್ನೆ: ನಗರ ಪಾಲಿಕೆ ಕಾಯ್ದೆಯ ಯಾವ ವಿಧಿ ಸದಸ್ಯರ ಅನರ್ಹತೆಯನ್ನು ಉಲ್ಲೇಖಿಸುತ್ತದೆ? 243B, 243V, ಓಕೆ, 243K ಆ್ಯಂಡ್ 243A ಅಂತ. ಎಸ್, ಯಾವುದಾಗತ್ತೆ? 243V ಅಂತಕ್ಕಂಥದ್ದು. ಓಕೆ. ಎಸ್, ಭಾರತದ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಹಾಡಿ ಹೊಗಳಿರುವ ಗ್ರೀಕ್ ರಾಯಭಾರಿ ಯಾರು? ಲಿಚುಂಗ್, ಮೆಗಾಸ್ತನಿಸ್, ಹುಯೆನ್ಸಾಂಗ್, ಮಾವುತ್ಸೆತುಂಗ ಅಂತ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್, ಎಸ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗ್ರೀಕ್ ರಾಯಭಾರಿ ಯಾರಾಗಿರ್ತಾನೆ? ಮೆಗಾಸ್ತನಿಸ್. ಓಕೆ. ಎಸ್, ಹಾಗಿದ್ರೆ 146ನೇ ಪ್ರಶ್ನೆಯನ್ನು ನೋಡ್ಕೊಂಬಿಡಿ. ಯಾರ ಅವಧಿಯಲ್ಲಿ ಪಂಚಾಯಿತಿಗಳ ಅಧಿಕಾರ ಕೇಂದ್ರೀಕರಣಗೊಂಡಿತು?
ಬ್ರಿಟಿಷರ ಆಳ್ವಿಕೆ ವೇಳೆ, ಮೊಘಲರ ಆಳ್ವಿಕೆ ವೇಳೆ, ತುಘಲಕರ ಆಳ್ವಿಕೆ ವೇಳೆ, ಚೋಳರ ಆಳ್ವಿಕೆ ವೇಳೆ ಅಂತ. ಗ್ರಾಮ ಪಂಚಾಯತ್ಗಳ ಅಧಿಕಾರ ಕೇಂದ್ರೀಕರಣಗೊಂಡಿದ್ದು ಎಸ್ ಬ್ರಿಟಿಷರ ಒಂದು ಆಳ್ವಿಕೆಯ ವೇಳೆಯಲ್ಲಿ ಆಗಿರುತ್ತೆ. ನೆಕ್ಸ್ಟ್ 147 ಪ್ರಶ್ನೆ. ಭಾರತದ ಗ್ರಾಮ ಪಂಚಾಯಿತಿಗಳ ಮಟ್ಟಿಗೆ ಯಾರನ್ನ ಸ್ಥಳೀಯ ಸಂಸ್ಥೆಗಳ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗ್ತಾ ಇತ್ತು? ಜನರಲ್ ತಿಮ್ಮಪ್ಪ, ಜನರಲ್ ರಾಜಗೋಪಾಲಾಚಾರಿ, ಜನರಲ್ ಡಯರ್, ಲಾರ್ಡ್ ರಿಪ್ಪನ್ ಅಂತ. ಪ್ರಶ್ನೆ ನಾನು ಒಂದು ಸಾರಿ ಓದ್ತಾ ಇದ್ದೀನಿ, ನೀವು ಬೇಕು ಅಂತಂದರೆ ಮತ್ತೊಂದು ಸಾರಿ ಪ್ರಶ್ನೆನ ಓದ್ಕೊಂಡು ಚೆನ್ನಾಗಿ ಕೇಳಿಕೊಂಡು ಆನ್ಸರ್ ಮಾಡಬಹುದು. ಓಕೆ. ಆಗಿದ್ರೆ ಭಾರತದ ಗ್ರಾಮ ಪಂಚಾಯಿತಿಗಳ ಮಟ್ಟಿಗೆ ಯಾರನ್ನ ಸ್ಥಳೀಯ ಸಂಸ್ಥೆಗಳ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗ್ತಾ ಇತ್ತು ಅಂತಂದರೆ ಲಾರ್ಡ್ ರಿಪ್ಪನ್ ಅಂತಕ್ಕಂಥದ್ದು. ಓಕೆ. ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅರ್ಧಂಬರ್ಧ ಪ್ರಶ್ನೆ ಓದ್ಕೊಂಡು ಆ ಉತ್ತರ ಆಗಲ್ವಾ ಈ ಉತ್ತರ ಆಗಲ್ವಾ ಅಂತ ಅನ್ಬೇಡಿ. ಓಕೆ. ಗ್ರಾಮ ಪಂಚಾಯಿತಿಗಳ ವಿಕೇಂದ್ರೀಕರಣಕ್ಕೆ ಅಸ್ತಿತ್ವಕ್ಕೆ ಬಂದ ಆಯೋಗ ಹಾಗೂ ವರ್ಷ ಯಾವುದು? ರಾಯಲ್ ಕಮಿಷನ್ 1901, ರಾಯಲ್ ಕಮಿಷನ್ 1801, ಡಯರ್ ಕಮಿಷನ್ 1901 ಆ್ಯಂಡ್ ರಿಪ್ಪನ್ ಕಮಿಷನ್ 1901 ಅಂತ. ಆಗಿದ್ರೆ ಗ್ರಾಮ ಪಂಚಾಯತ್ಗಳ ವಿಕೇಂದ್ರೀಕರಣಕ್ಕೆ ಅಸ್ತಿತ್ವಕ್ಕೆ ಬಂದಂತಹ ಆಯೋಗ ಹಾಗೂ ವರ್ಷ ಯಾವುದಾಗಿರುತ್ತೆ? ರಾಯಲ್ ಕಮಿಷನ್ ಯಾವುದು? 1901 ಅಂತಕ್ಕಂಥದ್ದು. ಇನ್ನೆರಡು ಪ್ರಶ್ನೆ. ಕರ್ನಾಟಕದಲ್ಲಿ ಪೌರ ಸಮಿತಿಗಳ ಪ್ರಥಮ ಪ್ರಯೋಗ ಅಸ್ತಿತ್ವದಲ್ಲಿದ್ದಂತಹ ವರ್ಷ. ಓಕೆ, ಇಲ್ಲಿದೆ ನೋಡಿ, ಅಸ್ತಿತ್ವದಲ್ಲಿದ್ದಂತಹ ವರ್ಷ 1862 ಹಿಂದೆ, 1862 ನಂತರ ಆ್ಯಂಡ್ 1852 ಅಂತ. ಯಾವಾಗ? 1862 ಏನಿದೆ ಅಲ್ವಾ ಅದರ ಹಿಂದಿನೇ. ಓಕೆ. ಆಗಿದ್ರೆ 150ನೇ ಪ್ರಶ್ನೆ ನೋಡ್ಕೊಂಡ್ಬಿಡಿ. ಇಲ್ಲಿದೆ ನೋಡಿ 150ನೇ ಪ್ರಶ್ನೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪೌರ ಸಮಿತಿಗಳ ರಚನೆ ಯಾವಾಗ ಚಾಲನೆ ಪಡೆಯಿತು ಅಂತಕ್ಕಂಥದ್ದು? 1866, 1864 to 64 ಆಗಿದೆ, ಅದು 54. ಓಕೆ, 74 ಆಗಬೇಕಿದು. ಓಕೆ. ಆಗಿದ್ರೆ 1978 to 79, 47 to 48 ಅಂತ. ಈ ಕ್ಲಾಸ್ನ ಕೊನೆಯ ಪ್ರಶ್ನೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಪೌರ ಸಮಿತಿಗಳ ರಚನೆ 1866ರಲ್ಲಿ ಚಾಲನೆ ಪಡೆಯಿತು ಅಂತಕ್ಕಂಥದ್ದು ಇದಕ್ಕೆ ಸರಿ ಉತ್ತರ. ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲೂ ಸಹ ನಾವು ಸುಮಾರು 50 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೀವಿ. ಕಳೆದ ಹಿಂದಿನ 2 ಕ್ಲಾಸ್ಗಳು ಮತ್ತು ಈ ಕ್ಲಾಸನ್ನು ಕೂಡಿಸಿದರೆ ಒಟ್ಟಾರೆಯಾಗಿ 150 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೀವಿ. ಐ ಹೋಪ್ ಈ ಎಲ್ಲ ಪ್ರಶ್ನೆಗಳು ಹಾಗೆ ಅದರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ. ಸೊ ಅವುಗಳನ್ನು ಸಹ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ, ಡಿಸ್ಕಸ್ ಮಾಡೋಣಂತೆ. ಓಕೆ. ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡ್ತಾ ಹೋಗಿ. ಹೊಸಬರಲ್ಲ, ಇದೇ ಮೊದಲು ಬಾರಿ ನಮ್ಮ ಚಾನಲ್ ಅಥವಾ ಈ ಕ್ಲಾಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಸಹ ಇದನ್ನು ಶೇರ್ ಮಾಡಿ. ಎಲ್ಲ ಮಾಹಿತಿ ಅವ್ರಿಗೂ ಸಹ ತಿಳಿಸ್ಕೊಟ್ಟಾಗುತ್ತೆ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.